ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಬ್ಲಾಗಲ್ಲಿ ಎಲ್ಲ ನೋಡಿರ್ತೀರಾ, ನಾನು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ತುಂಬ ಬೇಗನೆ ಇದೆ, ಬಸ್ 8:30ಗೆಲ್ಲ ಇದೆ. ಹಾಗಾಗಿ ಬೇಗ ಇಲ್ಲಿಂದ ನಾವು ಹೊರಡಬೇಕು. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಗಿದೆ, ನಾನು ರೆಡಿಯಾಗಿದ್ದೀನಿ. ಸೊ ಇವಾಗ ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ರೂಮಿಂದ ಆಚೆ ವ್ಯೂ ಎಲ್ಲ ಹೇಗೆ ಕಾಣುತ್ತೆ ಅಂತ ತೋರಿಸ್ಬೇಕಿತ್ತು. ನಾನು ನೆನ್ನೆ ತುಂಬಾ ಟೈರ್ಡ್ ಆಗಿಬಿಟ್ಟಿದ್ದೆ, ಹಾಗಾಗಿ ಟೆಂಪಲಿಂದ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ನೋಡೋಣ, ಆದರೆ ತೋರಿಸ್ತೀನಿ ಹೇಗಿದೆ ವ್ಯೂ ಅಂತ. ರೂಮಿಂದ ಆಚೆ ಬಂದರೆ ಈ ಥರ ಕಾಣುತ್ತೆ. ರೂಮ್ ಪಕ್ಕದಲ್ಲೇ ನನಗೆ ಲಿಫ್ಟ್ ಇದೆ ಆ್ಯಂಡ್ ಇದೊಂದು ಬ್ರಾಡ್ ವಿಂಡೋ ಇದೆ. ಆಚೆ ಈ ಥರ ಇದೆ ವ್ಯೂ. ಆಚೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇಲ್ಲೇ ಮುಂದೆ ಹೋದರೆ 4 ಚೇರ್ ಇದೆ, ಮೇಲೆ ಸುಬ್ರಹ್ಮಣ್ಯ ಸ್ವಾಮಿದು ಫೋಟೋ ಇದೆ. ಆ್ಯಂಡ್ ಈ ಕಡೆ ಆಚೆ ನಿಂತ್ಕೊಂಡು ನೋಡೋದಕ್ಕೆ ಒಂದು ಜಾಗ ಇದೆ. ಇಲ್ಲಿಂದ ಆಚೆ ಈ ಥರ ಕಾಣುತ್ತೆ. ಇದೆಲ್ಲ ಬೇರೆ ಬೇರೆ ಲಾಡ್ಜ್ಗೆ ಹೋಗುವಂಥ ಜಾಗಗಳು. ಈ ಕಡೆ ಹೋದರೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು, ಮೇಲೆ ಸೂರ್ಯ, ಕೆಳಗಡೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದಾರೆ. ಈ ಕಡೆ ಹೋದರೆ ಇಲ್ಲಿ ಬೇರೆ ಬೇರೆ ರೂಮ್ಗಳೆಲ್ಲ ಇಲ್ಲಿದೆ. ಸೊ ಇಲ್ಲಿಂದ ಬೇಕಾದರೂ ಹೋಗ್ಬೋದು. ನಮಗೆ ರೂಮ್ ಸಿಕ್ಕಿರೋದು 2nd ಫ್ಲೋರಲ್ಲಿ, ಕರೆಕ್ಟಾಗಿ ಲಿಫ್ಟ್ ಎದುರುಗಡೆನೇ ಸಿಕ್ಕಿದೆ. ಬಾ ಬೇಗ. ಬಟ್ಟೆ ಎಲ್ಲ ಪ್ಯಾಕ್ ಮೈಲ್. ಇವಾಗ ಸೌತಡ್ಕ ಮಹಾಗಣಪತಿ ಟೆಂಪಲ್ನ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ 1 ಅವರ್ ಕಾಯಬೇಕಾಯಿತು ಬಸ್ಸಿಗೆ. 1 ಅವರ್ ಕಾಯ್ದು ಇವಾಗ ಬಂದ್ವಿ. ಅಷ್ಟೇನು ದೂರ ಇರಲಿಲ್ಲ. ಆ್ಯಕ್ಚುಲಿ ನಾವೆಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹತ್ರ ಬಸ್ ಹತ್ತಿದ್ದು. ಇಲ್ಲಿ ಬಂದು ಕೊಕ್ಕಡದಲ್ಲಿ ಇಳ್ಕೊಂಡ್ವಿ. ಕೊಕ್ಕಡದಲ್ಲಿ ಇಳ್ಕೊಂಡು ಅಲ್ಲಿಂದ ಹಳ್ಳಿ ಒಂದು 2 ಅಥವಾ 3 ಕಿಲೋಮೀಟರ್ಸ್ ಅಷ್ಟೇ. ಒಂದು 10 ಮಿನಿಟ್ಸ್ ಮ್ಯಾಕ್ಸ್ ರೀಚ್ ಆಗಿಬಿಟ್ವಿ. ಆ್ಯಂಡ್ ಇವಾಗ ತಾನೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಇಲ್ಲೇ ರಿಲ್ಯಾಕ್ಸ್ ಆಗೋಣ ಅಂತ ಆರಾಮಾಗಿ ಕೂತ್ಕೊಂಡಿದ್ದೀವಿ. ಲಾಸ್ಟ್ ಟೈಮು ನೀವೇನಾದರೂ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಸೌತಡ್ಕ ಮಹಾಗಣಪತಿ ಟೆಂಪಲಿಗೆ ಬಂದಾಗ ನಾನು ಒಂದು ಗೋಶಾಲೆಗೆ ಹೋಗಿದ್ದೆ. ಈ ಸರಿನೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಲಗೇಜ್ ಎಲ್ಲ ಪೂಜೆ ಸಾಮಾನು ಕೊಡ್ತಾರಲ್ಲ, ಅವ್ರ ಹತ್ರನೇ ಕೊಟ್ಟು ಬಂದುಬಿಟ್ಟಿದ್ದೀವಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತಿದ್ದೀನಿ. ಆವಾಗಿನ ಬ್ಯಾಗ್ ಎಲ್ಲ ಹಾಕ್ಕೊಂಡು ಫುಲ್ ಬಾಡಿ ಎಲ್ಲ ಪೇನ್ ಅಂತ ಅನ್ನಿಸ್ತಾ ಇತ್ತು. ಇವಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಗೋಶಾಲೆಗೆ. ಸ್ವಲ್ಪ ಬಿಸಿಲಾಗಿದೆ. ಇಲ್ಲಿಂದ ಸ್ವಲ್ಪ ದೂರ ನಡಿಬೇಕು. ಇಲ್ಲಿ ಯಾವುದಾದ್ರೂ ಅಕ್ಕಪಕ್ಕದಲ್ಲಿ ನೋಡೋಂಥ ಜಾಗ ಅಂದರೆ ಅದು ಗೋಶಾಲೆನೇ. ಆ್ಯಂಡ್ ನನಗದು ತುಂಬಾ ಇಷ್ಟ ಗೋಶಾಲೆಗೆ ಹೋಗೋದು ಅಂದರೆ. ಅದಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಇಲ್ಲಿ ಪ್ರಸಾದ ಇದೆ. ಪ್ರಸಾದ ತಿನ್ಕೊಂಡು ಸ್ಟ್ರೇಟ್ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಅಲ್ಲಿಂದ ಬಸ್ಸಲ್ಲಿ ಬರ್ತಾ ಇಯರಿಂಗ್ಸು ಥರ ಎಲ್ಲ ಬಿಚ್ಚಿಟ್ಬಿಟ್ಟೆ. ಯಾಕಂದರೆ ತುಂಬ ಒಂಥರ ಬಿಸಿಲಿತ್ತು, ಲಗೇಜು, ಆಮೇಲೆ ಒಂದು ಕಡೆ ಶಾಲು ಅದೆಲ್ಲ ಹಾಕೊಂಡು ತುಂಬ ಒಂಥರ ಇರಿಟೇಟಿಂಗ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಒಂದು ತಿರುಪು ಬೇರೆ ಲೂಸ್ ಆಗೋಗ್ಬಿಟ್ಟಿತ್ತು ಓಲೆದು, ಹಾಗಾಗಿ ಅದೆಲ್ಲದೂ ಬಿದ್ದೋಗ್ಬಿಟ್ಟು ಮಿಕ್ಸ್ ಆಗಿಬಿಡುತ್ತೆ ಅಂತ ತಂದಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಹೀಗೆ ಆರಾಮಾಗಿರೋಣ ಅಂತ ಅಂದ್ಕೊಂಡು ತಂದಿಟ್ಟಿದ್ದೀನಿ. ನಾವು ಲಾಸ್ಟ್ ಟೈಮ್ ಬಂದಾಗ ಯಾರೋ 8:30ಗೆ ನಮಗೆ ಬಸ್ ಇರೋದು, ಒಂದೇ ಬಸ್ ಇರೋದು ಅಂತ ಹೇಳ್ಬಿಟ್ಟಿದ್ರು. ಆ್ಯಕ್ಚುಲಿ ಒಂದೇ ಬಸ್ ಅಲ್ಲ, 10:30ಗೆ ಇನ್ನೊಂದು ಬಸ್ ಇತ್ತು. ಬಟ್ ನಮ್ಗದು ಗೊತ್ತಾಗಿರಲಿಲ್ಲ. ಆಮೇಲೆ ಧರ್ಮಸ್ಥಳದ ಕಡೆಯಿಂದ ಬರುತ್ತಲ್ಲ ಬಸ್ಸು, ಅದು ಕೂಡ ಹೋಗುತ್ತೆ. ನಮಗದು ಗೊತ್ತಿರಲಿಲ್ಲ. ಹಾಗಾಗಿ ಅದೇ ಬಸ್ ಲಾಸ್ಟ್ ಏನೋ ಅಂತೆಲ್ಲ ಅಂದ್ಕೊಂಡು ಸ್ವಲ್ಪ ಬೇಗನೆ ಬಂದಿದ್ವಿ. ಇಲ್ದಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ರೂಮ್ ತೊಗೊಂಡಿದ್ವಲ್ಲ, ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಆರಾಮಾಗಿ ಬರ್ಬೋದಿತ್ತು. ಬಟ್ ಪರವಾಗಿಲ್ಲ, ಬಂದುಬಿಟ್ಟಿದ್ವಿ. ಇಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಬೇಕಲ್ವಾ. ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡು ಓಕೆ, ಹೇಗಿದ್ರು ಬಂದುಬಿಟ್ಟಿದ್ದೀವಿ, ದರ್ಶನ ಮಾಡ್ಕೊಂಡು ಹೊರಟ್ಬಿಡೋಣ ಅಂತಲೇ ಬೇಗನೆ ಹೊರಟ್ಬಿಟ್ಟಿದ್ವಿ. ಇವತ್ತು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹಸುಗಳಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ಎಲ್ಲಿ ಗೋಶಾಲೆ ಎಲ್ಲಿ ಅಂತ ಕೇಳ್ಕೊಂಡು ಬಂದಿದ್ವಿ. ಈ ಸರಿ ನಮಗೆ ಗೊತ್ತಿದೆ ಎಲ್ಲಿದೆ ಅಂತ. ಇಲ್ಲಿನ ಹಸುಗಳು ಸ್ವಲ್ಪ ಜೋರಾಗಿದ್ದಾವೆ, ಹಾಗಾಗಿ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಇದೇ ಗೋಶಾಲೆ. ನಾವು ಒಳಗಡೆ ಗೋಶಾಲೆಗೆ ಹೋಗ್ತೀವಲ್ಲ, ಆವಾಗ ಕರೆಕ್ಟಾಗಿ ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಹಸುಗಳೆಲ್ಲ ಆಚೆ ಹೋಗೋವಂಥ ಚಾನ್ಸಸ್ ಇರುತ್ತೆ. ಲಾಸ್ಟ್ ಟೈಮ್ ಬಂದಾಗ ಅದನ್ನೇ ಹೇಳ್ತಾಯಿದ್ರು, ಯಾರೋ ಗೇಟ್ ತೆಗ್ದಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ. ಆ ಹಸುಗಳು ಅಲ್ಲಿಂದ ಕೆಲವೊಂದು ಹಸುಗಳನ್ನ ಹಾಗೆ ಓಡಾಡೋಕೆ ಬಿಟ್ಬಿಟ್ಟಿರ್ತಾರೆ, ಕಟ್ಟಿರೋದಿಲ್ಲ. ಅದು ಆ ಕಡೆ ಈ ಕಡೆ ಓಡಾಡ್ತಾನೆ ಇರುತ್ತೆ. ಹಂಗೆ ಓಡ್ಕೊಂಡು ಏನಾದರೂ ಆಚೆ ಹೋಗ್ಬಿಟ್ರೆ ಅಂತ ಅವ್ರ ಭಯ. ಬಂದಿದ್ದೀವಿ ಇವಾಗ
ಗೋಶಾಲೆ ಒಳಗೆ. ನೆನೆ ಎಲ್ಲ ಬಿಸಿಲು, ಚಪ್ಪಲಿ ಬಿಟ್ಬಿಟ್ಟು ದೇವಸ್ಥಾನದ ಒಳಗಡೆವರೆಗೂ ನಡ್ಕೊಂಡು ಹೋಗ್ಬೇಕಲ್ಲ, ಅಲ್ಲೆಲ್ಲ ಕಾಲೆಲ್ಲ ಫುಲ್ಲು ಸುಟ್ಟೋದಂಗೆ ಆಗ್ಬಿಟ್ಟಿದೆ ಕೆಳಗಡೆ, ನಡೆಯೋಕ್ಕಾಗಲ್ಲ, ಸ್ವಲ್ಪ ಪೇನ್ ಅಂತ ಅನ್ಸುತ್ತೆ. ನೋಡಿ ಇಲ್ಲಿ ಹಸುಗಳೆಲ್ಲ. ಇದು ಗೋ ಸಂರಕ್ಷಣಾ ನಿಧಿ. ಕೆಲವೊಂದಷ್ಟು ಪಾರಿವಾಳಗಳಿದೆ. ಹಾಂ, ಇಲ್ಲಿದೆ ನೋಡಿ, ಇಲ್ಲಿ ಬಿಟ್ಟಿರ್ತಾರೆ ಹೀಗೆ ಹಸುಗಳನ್ನ. ಈ ಹಸುಗಳು ಹೇಗೆ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಓಡಾಡಬಹುದು. ಲಾಸ್ಟ್ ಟೈಮ್ ಬಂದಿದ್ದಾಗ ಒಂದು ಹಸು ಇತ್ತು, ತುಂಬ ತುಂಟ ಹಸು, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರ್ತಿತ್ತು. ನಾನು ಆ್ಯಕ್ಚುಲಿ ಅದನ್ನ ನೋಡೋಕ್ಕೆ ಅಂತಲೇ ಬಂದಿದ್ದೀನಿ. ಅದೆಲ್ಲೂ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಇತ್ತೋ ಗೊತ್ತಿಲ್ಲ. ಸಣ್ಣ ಸಣ್ಣ ಕಂದಮ್ಮಗಳಿದೆ, ಸಣ್ಣ ಸಣ್ಣ ಕರುಗಳಿದೆ, ತೋರಿಸ್ತೀನಿ ನೋಡಿ ಇಲ್ಲಿ. ಹೌದಾ? ಏಯ್ ಯಾಕರೋ ಗುದ್ಬಿಡ್ತಾನೆ, ಹೆಂಗೆ ಭಯ ಆಗುತ್ತೆ. ಬಿಡಪ್ಪ, ಗುದ್ಬೇಡ. ಇಲ್ಲೊಂದು ಕರು ಇದೆ. ಹೌದಾ? ಇವನಾ? ಸ್ವಲ್ಪ ಜೋರಂತವನು. ನೋಡಿ ಎಷ್ಟು ಪುಟಾಣಿ. ಕರ್ಕೊಂಡು ಹೋಗಲ್ಲ ನಾನು. ಕುದುತ್ತಾನೆ, ಕರ್ಕೊಂಡು ಹೋಗ್ತಾರೆ ಅಂತ. ಓ, ಅಷ್ಟೊಂದು ಪ್ರೀತಿ ಇದೆ ಅದಕ್ಕೆ. ಇದ್ರದೇನ ಅದು? ಕರ್ಕೊಂಡು ಹೋಗಲ್ಲ. ಹೋಗು. ಇದ್ರದೇನಾ? ಅವ್ರಮ್ಮ, ಅವ್ರಮ್ಮ, ಅದಕ್ಕೆ ಗುರು ಅನ್ನೋದು. ಹಂಗೆ. ಬರ. ಇದು ಅವ್ರಮ್ಮ, ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಹತ್ರ ಬರುತ್ತೆ ಗುದ್ದೋದಕ್ಕೆ. ಬರಮ್ಮ. ಅವನು ನೋಡ್ತಾವನೆ. ಹಲೋ. ಅವನು ನೋಡಿ ಗುದ್ದುತ್ತೆ. ಯಾಕೋ ಸುಮ್ಮನೆ. ನೀರೆಲ್ಲ ಇಟ್ಟಿದ್ದಾರೆ. ಎಷ್ಟೊಂದು ಹಸುಗಳಿದೆ ಇಲ್ಲೆಲ್ಲ. ಇಲ್ಲೆಲ್ಲ ಇದೆ ಸರಸ್ವತಿ, ಒಣಗಿರೋಂಥ ಹುಲ್ಲು. ಕಣ್ಣು ಚೆನ್ನಾಗಿದೆ ಅದರದ್ದು. ನೋ, ಜೋರಾಗಿದ್ದಾವೆ ಹಸುಗಳಲ್ವಾ? ಅದು ಗುದ್ದಕ್ಕೆ ಹೋಗುತ್ತೆ. ಹಾಂ, ಇದು ಒಂದು ವಾರ ಆಯ್ತಾ ಕರು ಹಾಕಿ? ಏನು ಮಾಡಲ್ವಾ? ಆ ಕಡೆ ಅವನು ಇಬ್ರು 3 ಜನ ಜೋರಾಗವ್ರವ್ರು. ಹೋಗು ಆ ಕಡೆ. ಹೌದಾ? ಜೊತೆಗೆ ಬರುತ್ತಂತೆ ಅಷ್ಟೇ. ಇವ್ನು ನೋಡಿ, ಇವನೇ ಮಾತಾಡ್ಸ್ಕೊಂಡ್ ಬರ್ತಾನೆ. ಮುಟ್ಟಿದ್ರೆ ಇವನೇನು ಮಾಡಲ್ವಂತೆ. ಅವಳು ತುಂಬಾ ಜೋರಿದ್ದಾಳೆ ಅಂತ ಬರುತ್ತೆ. ಮಾತಾಡ್ಸ್ಬೇಕಾ ನೀನು? ಅದೇನಿಲ್ಲ, ಅದು ಫೋನ್. ಅದು ಅದ್ಯಾಕೆ ನಿಂಗೆ? ಹಾಲು ಕುಡಿತಾ ಇದೆ ಮುದ್ದಾಗಿ. ಏಯ್, ಇವರೆಲ್ಲ ಹತ್ರ ಬರ್ತಾ ಇದ್ದಾರೆ. ಹಾಕಿದ್ದಾವೆ. ನೋಡುವಲ್ಲ, ಹಾಲು ಕುಡಿತಾ ಇದ್ದಾವೆ. ನಾನು ಲಾಸ್ಟ್ ಟೈಮ್ ಇತ್ತಲ್ಲ ಅದೇ ಹಸುಗಳ ಎಲ್ಲದನ್ನು. ಇನ್ನೊಂದು ಯಾವುದೋ ಹಸು ಹಂಗೆ ಜಂಪ್ ಮಾಡ್ಕೊಂಡು ಓಡೋಗ್ತಿರ್ತಿತ್ತಲ್ಲ ಯಾವಾಗ್ಲೂ, ಅದೆಲ್ಲೋ ಇತ್ತು. ಓಡ್ತಾನೆ ಇರ್ತಿತ್ತಲ್ಲ ಒಂದು ಹಸು ಯಾವಾಗ್ಲೂ ಖುಷಿಯಾಗಿ. ಕಟ್ಟಾಕ್ಬಿಟ್ಟಿದ್ರೆ ದೊಡ್ಡನಾಗ್ಬಿಟ್ಟಿರ್ತಾನೆ ಹೆಂಗೆ? ಎಲ್ಲಿದೆ ಅದು? ಒಳಗಿದೆಯಂತ. ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅದು. ಕಣ್ಣು ಬೇರೆ ಕಣ್ಣಲ್ಲ ಅದು. ಗುದ್ದುತ್ತೆ. ಗುದ್ಬಾರ್ದು. ಯಾಕಂಗ್ ಮಾಡೋದು? ಬ್ರೌನ್ ಕಲರ್ ಆಗಿದೆ. ಅದು ಹಂಗೆ ಬರುತ್ತೆ ಗುದ್ದಕ್ಕೆ. ಅಲ್ಲ, ಇಲ್ಲಿ ಇರೋದು. ಎದ್ದ ಈಗ. ಬಾ ಬಾ. ಓಹ್,
ಬಂತು. ಇದು ಗುದ್ದುತ್ತಾ? ಅಲ್ಲಿಂದ ಬರ್ತಾ ಇದ್ದಾರೆ. ಇಳಿತಿದ್ದಾನೆ. ಗುದ್ದಾಯ್ತು ಬಾ. ಮುಟ್ಟಂಗಿಲ್ಲ ಅವನ್ನ. ಮುಟ್ಟೋದು ನೋಡಿ ಹೌದಾ? ಕಣ್ಣು ನೋಡಿ ಒಂದು. ಹೌದಾ? ನೀರಿಲ್ಲ ಅದ್ರೊಳಗಡೆ. ಅವನು ಬಂದ. ಗುದ್ದು ಬಿಡ್ತು ಬಾಯಿ ಕಡೆ. ಏಯ್ ಬಾಯಿ ಕಡೆ ಗುದ್ದುತ್ತೆ. ಮುಟ್ಟಂಗಿಲ್ಲ ಅವನ್ನ. ಇದ್ದೋಡಿ ಚೆನ್ನಾಗಿ ಮುದ್ದು ಮಾಡ್ತಿದ್ದಾನೆ. ಮುಟ್ಟಂಗಿಲ್ಲ ಬಾ ಬಾ ಬರ್ತಾನ. ಬರ್ತಾ ಇದ್ದಾನೆ. ಮುದ್ದದ್ ಕಲ್ತಿದೆ ನೋಡಿ. ಬಂತು. ಅವ್ನು ಗುದ್ದುತ್ತಾನೆ. ಏನಿಲ್ಲ ಅದು ಗುದ್ದುತ್ತೆ. ಮಾತಾಡ್ಸಕ್ಕೆ ಬಿಡ್ತಾ ಇಲ್ಲ. ನೋಡಲ್ಲ ಮಗಳ. ಏನು ಇಲ್ಲ, ನಾನು ತಿನ್ನಕ್ಕೇನು ಇಲ್ಲ. ಚೆನ್ನಾಗಿ ನಿಂತಿದೆ ಆರಾಮಾಗಿ. ಅದೇನು ಗುದ್ದಲ್ಲ. ಇದು ಜೋರು, ತುಂಬಾ ಜೋರು. ಮುಟ್ಟಂಗಿಲ್ಲ. ಬಂತು ಇದು. ಯಾವುದು? ರಾಣಿ ನೋಡಿ ಇಲ್ಲಿ ಊಟ ಕೊಡ್ತಿದ್ದಾರೆ. ಏನ್ ಕೊಡ್ತಿದ್ದಾರೆ ಸರ್ ಅದಕ್ಕೆ ಊಟ? ಹಿಂಡಿ. ಹಿಂಡಿ ಇದು. ಬಂದ್ಬಿಡ್ತವೆ, ನುಗ್ಗಿಬಿಡ್ತವೆ ನೋಡಿ. ಊಟ ಕೊಡ್ತಾ ಇದ್ದಾರೆ. ಹಿಂಡಿ ಹಾಕ್ತಾರೆ. ಹೌದಾ? ನೆನೆಸ್ಬಿಟ್ಟು ಹಾಕಲ್ವಾ? ಹಂಗೆ ಹಾಕ್ತೀರಾ? ಹಿಂಡಿ ಬೂಸ ಇಂದ ಪ್ರೀತಿಯಿಂದ ಕೊಡ್ತಾರೆ ಅದನ್ನ ಅಷ್ಟೇ. ನೋಡಿ ಹಿಂಡಿ ಕೊಡ್ತಾ ಇದ್ದಾರೆ. ಏನಾಗಲ್ಲ ಬಿಡು, ಅವ್ರು ತಿನ್ನಿಸ್ತಾವ್ರ, ಅಷ್ಟು ತಿನ್ನಕ್ಕೆ ಕೊಡ್ತಾವ್ರೆ. ಬಂದು ಅಷ್ಟೇ ಹೋಗೇನಿಲ್ಲ. ಇಲ್ಲಿ ನನ್ನ ಹತ್ರ ಇಲ್ಲ. ಇದು ಮೊಬೈಲ್ ಇದು. ಇಲ್ಲ ಇಲ್ಲ. ಅಲ್ಲಿ ಕೊಡ್ತಾ ಇದಾರೆ ಅಂಕಲ್.
ಅವರ ಮನೆಗೆ ಹೋಗಿ ಹೋಗ್ತೀರಾ? ಆಗೋಯ್ತು. ಬನ್ನಿ ಎಲ್ಲ ಬನ್ನಿ, ಬನ್ನಿ. ಬಾ. ಕುಟ್ಟ ಬಾ. ಚಿಕ್ಕದು ಬಂದಿದೆ. ಕುಟ್ಟ ಬಾ. ಆಯ್ತು, ಹೋಗ್ತಾರೆ. ನೀವು ಕೊಡ್ತಾ ಇತ್ತು ಅಂದ್ಬಿಟ್ಟು. ಬಾ. ಕುಟ್ಟ ಬಾ. ಬಾ. ಕಳ್ತ ಅವ್ರಿಗೆ ಗುದ್ದಕ್ಕೆ ಹೋಗುತ್ತೆ. ಉದ್ದುತ್ತೆ. ಅವರ ಮನೆಗೆ ಹೋಗಿ ಆಯ್ತಾ, ಅವರ ಮನೆಯಲ್ಲಿ ಕೊಡ್ತಾರೆ. ಹೋಗಿ हिंदी डाला इच्छा है खाली हिंदी वाला ತಿಂದ್ಮೇಲೆ ಬಾಯಾರಿಕೆ ಆಯ್ತು. ನೀರು ಕುಡಿಬೇಕಂತ. ಇವಾಗ ಕಡೆ ಹೋಗು 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 ಬಾ. ಇಲ್ಲೊಂದಿದೆ ಇದು. ಹೇ ಗುದ್ದಕ್ಕೆ ಬರುತ್ತಿದ್ದು. ಆ ಕಡೆಯಿಂದ ಹೋಗೋಣ ಬಾ, ಆ ಕಡೆಯಿಂದ ಹೋಗೋಣ. ಏಯ್ ಬಾ ಬಾ ಆಯ್ತು ಅಣ್ಣ ಬರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಪಾರಿವಾಳಗಳೆಲ್ಲ ಇದೆ. ಇಲ್ಲ ನಾಯಿ ಕೂಡ ಇತ್ತು, ಅದೆಲ್ಲೋಯ್ತು. ಇಲ್ಲಿ ಆ್ಯಕ್ಚುಲಿ ನನ್ನ ಫೇವ್ರೇಟ್ ಒಂದು ಹಸು ಇತ್ತು, ಅದೆಲ್ಲ ಒಳಗಡೆ ಬಿಸಿಲು ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಮಲ್ಕೊಂಡ್ಬಿಟ್ಟಿದೆ ಅಂತೆ. ಅದು ಸಿಕ್ಕಿಲ್ಲ. ಇಲ್ಲಿ ಯಾರೊಬ್ಳು ಬಂದು ಗಣೇಶ ಕಾಪಾಡಪ್ಪ. ಅದು ಗುದ್ದಕ್ಕೆ ಬರುತ್ತೆ. ನನ್ನ ಫೇವ್ರೇಟ್ ಹಸು ಒಂದಿತ್ತು, ಅದು ಸಿಗಲಿಲ್ಲ. ಒಳಗಡೆ ಎಲ್ಲೋ ಬಿಸಿಲು ಅಂತ ಅಂದ್ಬಿಟ್ಟು ಒಳಗಡೆ ಮಲ್ಕೊಂಡ್ಬಿಟ್ಟಿದೆ ಅಂತೆ. ಲಾಸ್ಟ್ ಟೈಮ್ ನಾವು ಬಂದಾಗ ತುಂಬ ಮಳೆ ಬರ್ತಾ ಇತ್ತು, ಅದಕ್ಕೆ ಮಳೆ ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಫುಲ್ಲು ಗ್ರೌಂಡ್ ಸುತ್ತ ಅದು ಖುಷಿಯಿಂದ ಓಡಾಡ್ಕೊಂಡಿತ್ತು. ಅದನ್ನ ನೋಡೋಕ್ಕೆ ಅಂತಲೇ ಬಂದೆ. ಬಟ್ ಇವಾಗೆಲ್ಲ ಎಷ್ಟೊಂದು ಹೊಸ ಹೊಸ ಕರುಗಳೆಲ್ಲ ಇದೆ. 3 ಕರು ಹಾಕಿದೆ ಒಂದೇ ಹಸು. ಅದನ್ನು ಮುಟ್ಟಕ್ಕೆ ಹೋದರೆ ಅವರಮ್ಮ ಓಡಿಸ್ಕೊಂಡು ಬರುತ್ತೆ. ಆದರೂ ಕೂಡ ಒಂದು ಸ್ವಲ್ಪ ಹೊತ್ತು ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ವಾಪಸ್ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಲಾಕ್ ಮಾಡಬೇಡಣ, ಸೊ ದಟ್ ಯಾವುದು ಹಸು ಆಚೆ ಬರಬಾರ್ದು. ಇಲ್ಲಿ ನೋಡಿ, ಫುಲ್ ಇದು ಹಸುಗಳ ಸಗಣಿ. ಇಲ್ಲಿವರೆಗೂ ಅದನ್ನೇ ಫುಲ್ಲು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅದರಿಂದ ಒಳ್ಳೆ ಗೊಬ್ಬರ ತಯಾರು ಮಾಡ್ಬೋದು ಅಂತ ಅನಿಸುತ್ತೆ. ಇಲ್ಲೊಂದು ನೋಡಿ, ಪುಟಾಣಿ ಎಕ್ಕದ ಗಿಡ ಇದೆ. ಇಷ್ಟು ದೊಡ್ಡ ಗೋಶಾಲೆ ಇದೆ. ಅಲ್ಲಿ ಯಾವುದೋ ಏನೋ ಬೀಳಿಸ್ತು. ಇಲ್ಲೆಲ್ಲ ಹೂಗಳು ನೋಡಿ, ಫುಲ್ಲು ಅಲ್ಲಿವರೆಗೂ ರೋಡ್ ತುಂಬ ಹಾಕಿದ್ದಾರೆ. ಇದೇ ನೋಡಿ ಸುಮುಖ ಅನ್ನ ಛತ್ರ. ಫುಲ್ಲು ಕ್ಯೂ ಇದೆ ಊಟಕ್ಕೆ.
ಇಲ್ಲಿ ಪುಟ್ಟ ಚಿನಿ ಇಲ್ಲಿ ಇಲ್ಲಿ ಬಾಯಿಲಿ ಬಾಯ್ ಓಡೋಗ್ಬಿಟ್ಟ ಬಾಯಿಲಿ ಬಾಯಿಲಿ ಗುಂಡು ನೋಡ್ಸ್ಕೊಂಬ ಎಲ್ಲಿ ಓಡಿಸಿದ್ದು ಗುಂಡು ಎಲ್ಲಿ ಓಡಿಸ್ದೆ ನೀನು ಬಾರೋ ಇಲ್ಲಿ ಓಡೋಗ್ಬಿಡ್ತು. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯ್ತು, ಊಟ ಮಾಡಿದ್ದಾಯ್ತು ಆ್ಯಂಡ್ ಇಲ್ಲೇ ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು. ಇವಾಗ ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಸೌತಡ್ಕ ಹಲೋ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ನಿಮಿಷ ಸ್ಕ್ರೀನ್ ಓಪನ್ ಮಾಡಿಬಿಡ್ತೀನಿ. ಓಕೆ, ಸೆಕೆಂಡ್ ಫ್ಲೋರ್ ನಮಗೆ ರೂಮ್ 1 ಅವರ್ ಕಾಯ್ದು, ಅಂದರೆ ಇವತ್ತು 1 ಅವರ್ ಕಾಯ್ದು ಹಾರ್ಡ್ಲಿ ಒಂದು 2 ಹತ್ರ ಬಂದಾಗ ಹೇಳಿದ್ರು. ಆಮೇಲೆ ಧರ್ಮಸ್ಥಳ ಓಕೆ ಬಂದ್ಬಿಟ್ಟಿದ್ದೀವಿ, ಬಂದ್ಬಿಡೋಣ. ಓಕೆ ನೋಡಿ ಮದುವೆ ನಡೀತಾ ಇದೆ, ಕೆಲವೊಂದಷ್ಟು ಪಾರಿವಾಳಗಲ್ಲಿದೆ.